ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಕೆಲವೊಂದು ಗೊಂದಲಗಳಿಗೆ ಉತ್ತರವನ್ನು ತಿಳ್ಕೊಳ್ಳುವ. ಅಂದರೆ ನಿಮ್ಮಲ್ಲಿ ತುಂಬ ಜನರ ಪ್ರಶ್ನೆ ಏನು ಅಂತ ಹೇಳಿದರೆ, ಪರೀಕ್ಷೆಗೆ ಓದಲಿಕ್ಕೆ ತುಂಬಾ ಇದೆ, ಆ ಪುಸ್ತಕಗಳನ್ನು ನೋಡಿದರೆ ಅಥವಾ ಎಲ್ಲ ಪ್ರಶ್ನೆಗಳನ್ನು ನೋಡಿದಾಗ ಎಲ್ಲವೂ ಕೂಡ ಮುಖ್ಯವಾದ ಪ್ರಶ್ನೆಗಳೆಂದು ತಿಳಿತದೆ, ಮುಖ್ಯವಾದ ಪ್ರಶ್ನೆ ಅಂತ ಕಾಣ್ತದೆ. ಆದರೆ ಯಾವುದನ್ನು ಓದಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಏನು ಮಾಡುವಂಥದ್ದು ಅಂತ. ಯಾವುದನ್ನು ಓದ್ಕೊಂಡ್ರೆ ನಮಗೆ ಪಾಸ್ ಅಂಕಗಳು ತೆಗಿಲಿಕ್ಕೆ ಸಾಧ್ಯ? ನೀವಿಷ್ಟೇ ಮಾಡಬೇಕಾಗಿರುವಂಥದ್ದು, ಯಾವುದೇ ವಿಷಯ ಆಗಿರಬೇಕು. ಈಗ ನಾನು ಪ್ರಥಮ BA ಸಮಾಜಶಾಸ್ತ್ರದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಇದೇ ರೀತಿಯಲ್ಲಿ ಎಲ್ಲವನ್ನು ಕೂಡ ಎಲ್ಲ ವಿಷಯದಲ್ಲೂ ಕೂಡ ನೀವು ಅದೇ ರೀತಿಯಾದ ಒಂದು ರೂಲ್ಸ್ ಫಾಲೋ ಮಾಡ್ತಾ ಹೋದರೆ ನಿಮಗೆ ಓದಲಿಕ್ಕೂ ಕೂಡ ಅನುಕೂಲ ಆಗ್ತದೆ. ಅದರ ಜೊತೆಗೆ ನಿಮಗೆ ಒಳ್ಳೆಯ ಅಂಕಗಳ ಜೊತೆಗೆ ನೀವು ಪಾಸ್ ಕೂಡ ಆಗ್ತೀರ. ಈಗ ನೀವು ಪಾಸ್ ಆಗಲಿಕ್ಕೆ ತಕ್ಕ ಬೇಕಾಗಿರುವಂತಹ ಒಂದು ಯಾವ ಪ್ರಶ್ನೆಗಳನ್ನು ಓದ್ಕೊಳ್ಳೋದ್ರಿಂದ ಪಾಸ್ ಆಗ್ಬೋದು ಅಥವಾ ಎಷ್ಟನ್ನು ಓದ್ಕೊಳ್ಬೇಕು, ಎಲ್ಲವೂ ಕೂಡ ಮುಖ್ಯವಾಗಿದೆ ಅಂತ ನಾವು ಅಂದ್ಕೊಳ್ಬೇಕಾದ್ರೆ ಯಾವುದನ್ನು ಓದ್ಕೊಂಡ್ರೆ ಸಾಕು ಎನ್ನುವಂತಹ ಪ್ರಶ್ನೆ ಬಂದಾಗ, ಈಗ ಒಂದು ಸಮಾಜಶಾಸ್ತ್ರ ಅಂತ ತಗೊಂಡಾಗ ಅಥವಾ ರಾಜ್ಯಶಾಸ್ತ್ರ, ಇತಿಹಾಸ, ಯಾವುದೇ ಒಂದು ವಿಷಯದಲ್ಲೂ ಕೂಡ 4 ಬ್ಲಾಕುಗಳನ್ನು ಕಾಣ್ಬೋದು. ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಸ್ವಲ್ಪ ಬದಲಾವಣೆಗಳಿದೆ. ಆದರೆ ಉಳಿದಿರುವಂತಹ ಎಲ್ಲ ವಿಷಯಗಳಲ್ಲೂ ಕೂಡ ಬ್ಲಾಕ್ 1ರಿಂದ 4ರ ತನಕ ಇರುವಂಥದ್ದು. ನೀವೇನು ಮಾಡಬೇಕು ಅಂತ ಹೇಳಿದರೆ, ಮೊದಲಿಗೆ ಬ್ಲಾಕ್ 1, 2, 3, 4ರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಗುರುತನ್ನು ಹಾಕ್ಕೊಳ್ಳಿ. ಮುಖ್ಯವಾದ ಪ್ರಶ್ನೆಗಳು ಅಂತ ಹೇಳಿದರೆ ಯಾವುದು? ಮುಖ್ಯವಾದ ಪ್ರಶ್ನೆ ಅಂತ ಹೇಳಿದರೆ, ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆಗಳನ್ನು ನಿಮ್ಮ ಒಂದು ಬುಕ್ಕಲ್ಲಿರ್ಬೋದು ಅಥವಾ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಅಥವಾ ಗುರುತನ್ನು ಹಾಕ್ಕೊಳ್ಳಿ. ಯಾವ ಪ್ರಶ್ನೆ ಎಷ್ಟು ಅಂಕಕ್ಕೆ ಬಂದಿದೆ ಎನ್ನುವಂಥದ್ದು. ಇದು ಈಗ ಒಂದು ಘಟಕವನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಒಂದು ಅಂಡರ್ಲೈನನ್ನು ಹಾಕಿ ಇಂಪಾರ್ಟೆಂಟ್ ಅಂತ ಹಾಕಿ 10 ಅಂಕಕ್ಕೆ ಅಂತ ಹಾಕಿಬಿಡಿ. ಇದೇ ರೀತಿಯಲ್ಲಿ ಎಲ್ಲ ಪ್ರಶ್ನೆ, ನೀವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಳ್ಬೇಕು, ಗುರುತನ್ನು ಹಾಕ್ಕೊಳ್ತಾ ಹೋಗಬೇಕು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಒಂದು ವೇಳೆ ನಿಮಗೆ ಟೆಕ್ಸ್ಟ್ ಬುಕ್ ಸಿಗಲಿಲ್ಲ ಅಂತಾದರೆ ನೀವು ಏನು ಮಾಡಿ, ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ. ಈಗ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ತುಂಬಾ ಇಂಪಾರ್ಟೆಂಟ್, 10 ಅಂಕಕ್ಕೆ ಅಥವಾ 15 ಅಂಕಕ್ಕೆ ಅಂತ ಇಟ್ಕೊಳ್ಳೋ. ಅಲ್ಲಿ ನೀವು ಬರೀಬೇಕು ಸಮಾಜಶಾಸ್ತ್ರದ ಪ್ರಾಮುಖ್ಯತೆ. ಅದಾದ ನಂತರ ಗುಂಪು ಕಾರ್ಯವನ್ನು ವಿವರಿಸಿ, ಸಾಮಾಜೀಕರಣದ ಪ್ರಕಾರವನ್ನು ಬರೆಯಿರಿ. ಇದೆಲ್ಲ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರಿತಾ ಹೋಗಿ ಅದರ ಜೊತೆಗೆ ಎಷ್ಟು ಅಂಕಕ್ಕೆ ಆ ಪ್ರಶ್ನೆ ಬಂದಿದೆ ಎನ್ನುವಂಥದ್ದನ್ನು ಕೂಡ ಬರೀರಿ. ಕೆಲವೊಮ್ಮೆ 10 ಅಂಕದ್ದು 15 ಅಂಕಕ್ಕೆ, 15 ಅಂಕದ್ದು 10 ಅಂಕಕ್ಕೂ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬದಲಾವಣೆಗಳು ಆಗ್ತಾನೆ ಇರ್ತದೆ. ಅದನ್ನು ಅದೇ ರೀತಿಯಲ್ಲಿ ಬರೀರಿ. ನೀವು ಟೆಕ್ಸ್ಟ್ ಬುಕ್ ಇದ್ದವರು ಟೆಕ್ಸ್ಟ್ ಬುಕ್ಕಲ್ಲಿ ಗುರುತನ್ನು ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಗುರುತು ಹಾಕ್ಕೊಂಡಿರುವಂಥದ್ದು, ನಾನು ಇದೇ ರೀತಿಯಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಗುರುತನ್ನು ಹಾಕ್ಕೊಂಡು ಎಷ್ಟು ಅಂಕಕ್ಕೆ ಅದು ಬಂದಿದೆ ಎನ್ನುವಂಥದ್ದನ್ನು ಈ ರೀತಿಯಾಗಿ ಹಾಕ್ಕೊಂಡಿರುವಂಥದ್ದು. ಆ ರೀತಿಯಾಗಿ ಮಾಡ್ಕೊಳ್ಳಿ. ಇದಾದ ನಂತರ ನೀವೇನು ಮಾಡಬೇಕು, ಬ್ಲಾಕ್ 1ರಿಂದ ಆಯ್ಕೆ ಮಾಡ್ಕೊಳ್ಳಿ. ಅದರಲ್ಲಿ ಎಷ್ಟು ಪ್ರಶ್ನೆ ಬಂದಿದೆ ಅಂತ ನೋಡ್ಕೊಳ್ಳಿ. ಸಾಧಾರಣವಾಗಿ ಬ್ಲಾಕ್ 1ರಿಂದ 2-3 ಪ್ರಶ್ನೆಗಳು, ಬ್ಲಾಕ್ 2ರಿಂದ 2-3 ಪ್ರಶ್ನೆಗಳು ಇರ್ಬೋದು. ಎಲ್ಲ ಬ್ಲಾಕಿನಿಂದಲೂ ಕೂಡ ಅವರು ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ನಮಗೆ ಕೊಡ್ತಾರೆ. ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬ್ಲಾಕ್ 1ರಿಂದಲೂ ಕೂಡ ಪ್ರಶ್ನೆ ಇರ್ತದೆ, 2ರಿಂದಲೂ ಕೂಡ ಇರ್ತದೆ, 3ರಿಂದಲೂ ಕೂಡ ಇರ್ತದೆ, ಬ್ಲಾಕ್ 4ರಿಂದಲೂ ಕೂಡ ಪ್ರಶ್ನೆಗಳು ಇರ್ತದೆ. ನೀವು ಸರಿಯಾಗಿ ಗಮನಿಸಿದರೆ ಅದರಲ್ಲಿ 5 ಅಂಕದ್ದು, 10 ಅಂಕದ್ದು, 15 ಅಂಕದ್ದು ಎಲ್ಲದರಿಂದಲೂ ಕೂಡ ಒಂದೊಂದು 2 ಆಯ್ಕೆ ಮಾಡಿ ಕೊಡುವಂಥದ್ದು. ಆದ್ದರಿಂದ ನೀವೇನು ಮಾಡಬೇಕು ಅಂತ ಹೇಳಿದರೆ, ತುಂಬ ರಿಪೀಟ್ ಆಗಿ ಬಂದಿರುವಂಥದ್ದನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಥವಾ ಗುರುತನ್ನು ಹಾಕ್ಕೊಂಡಿದ್ದೀರಿ ಅಂತ ಹೇಳ್ಕೊಳ್ಳೋಣ. ಇನ್ನೇನು ಮಾಡಬೇಕು ಅಂತ ಹೇಳಿದರೆ, ಬ್ಲಾಕ್ 1ಅನ್ನು ತಗೊಳ್ಳಿ. ಅದರಲ್ಲಿ ಒಂದು 3 ಪ್ರಶ್ನೆಯನ್ನು ನೀವು ಆಯ್ಕೆ ಮಾಡಿ ಇಟ್ಕೊಳ್ಳಿ. ಯಾವುದೇ ಕೂಡ ಆಗಿರ್ಬೋದು, ನೀವು ಗುರುತು ಹಾಕ್ಕೊಂಡಿರುವಂಥದ್ರಲ್ಲಿ 3 ಪ್ರಶ್ನೆಯನ್ನು ಆಯ್ಕೆ ಮಾಡಿ ಇಟ್ಕೊಂಡು ಅದನ್ನು ಓದ್ಕೊಳ್ಳಿ. ಬ್ಲಾಕ್ 2ರಲ್ಲಿ ಕೂಡ 3 ಪ್ರಶ್ನೆಗಳನ್ನು ಓದ್ಕೊಳ್ಳಿ. ಬ್ಲಾಕ್ 3ರಲ್ಲಿ, ಬ್ಲಾಕ್ 4ರಲ್ಲಿ ಕೂಡ 3 ಪ್ರಶ್ನೆಗಳನ್ನು ಓದ್ತಾ ಹೋಗಿ. ಸಮಯಾವಕಾಶ ಇದ್ದರೆ ಇನ್ನಷ್ಟು ಪ್ರಶ್ನೆಗಳನ್ನು ಕೂಡ ಆಯ್ಕೆ ಮಾಡಿಕೊಳ್ಳಿ. ಆದರೆ 3 ಪ್ರಶ್ನೆಯನ್ನಷ್ಟಾದರೂ ನೀವು ಓದ್ಕೊಳ್ಳೇಬೇಕು. ಕೆಲವೊಂದು ಬ್ಲಾಕಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಿರ್ತದೆ, ಅದನ್ನು ಸ್ಕಿಪ್ ಮಾಡಬೇಡಿ.
ಕೆಲವು ಬ್ಲಾಕ್ಗಳಲ್ಲಿ ಅಷ್ಟೇನು ಪ್ರಶ್ನೆಗಳಿರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಅದನ್ನು ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಒಂದು ವೇಳೆ ಕೆಲವೊಂದು ಬ್ಲಾಕ್ ಏನಾಗಿರ್ತದೆ ಅಂತ ಹೇಳಿದರೆ ತುಂಬಾ ಪ್ರಶ್ನೆಗಳು ಬರುವಂತಹ ಬ್ಲಾಕ್ ಅಂತ ಆಗಿರ್ತದೆ. ಅಂದರೆ ನಿಮಗೆ ನೀವು ಗುರುತನ್ನು ಹಾಕ್ಕೊಂಡಾಗ ನಿಮಗೆ ಒಂದು ಅಂದಾಜು ಸಿಗ್ತದೆ ಯಾವ ಬ್ಲಾಕಿನಿಂದ ಹೆಚ್ಚು ಪ್ರಶ್ನೆಯನ್ನು ಕೇಳಿದ್ದಾರೆ, ಯಾವ ಬ್ಲಾಕಿನಿಂದಲೇ ಅವರು 15 ಅಂಕದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, 10 ಅಂಕದ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅಂತ. ಇದು ಯಾವಾಗ ನಿಮಗೆ ಗೊತ್ತಾಗೋದು ಅಂತ ಹೇಳಿದರೆ ನೀವೇ ಗುರುತನ್ನು ಹಾಕ್ಕೊಂಡಾಗ. ಪ್ರಶ್ನೆ ಪತ್ರಿಕೆ ನೋಡಿಕೊಂಡು ಗುರುತನ್ನು ಹಾಕ್ಕೊಳ್ಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಪ್ರಶ್ನೆ ಪತ್ರಿಕೆ ಎಲ್ಲಿದೆ ಹಾಗಾದರೆ? ಪ್ರಶ್ನೆ ಪತ್ರಿಕೆ ಎಲ್ಲಿ ಸಿಗ್ತದೆ ನಮಗೆ ಪ್ರಶ್ನೆ ಪತ್ರಿಕೆಗಳು ತುಂಬಾ ಸುಲಭದಲ್ಲಿ ಸಿಗ್ತದೆ. ಅಂದರೆ ಅದು ಗೂಗಲಲ್ಲಿ ನೀವು ಸರ್ಚ್ ಮಾಡಿ KSOU ಓಲ್ಡ್ ಕ್ವಶನ್ ಪೇಪರ್ಸ್ ಅಂತ ಹಾಕಿ. KSOUನವರ ಓಲ್ಡ್ ಕ್ವಶನ್ ಪೇಪರ್ಸ್, ಅವರು ಎಲ್ಲ ಓಲ್ಡ್ ಕ್ವಶನ್ ಪೇಪರ್ಸ್ ಕೂಡ ಅದರಲ್ಲಿ ಇರ್ತದೆ. ನೀವು ಸಾಧಾರಣವಾಗಿ 3 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಇಟ್ಕೊಂಡು ನಿಮ್ಮ ಪ್ರಶ್ನೆಯನ್ನು ಗುರುತನ್ನು ಹಾಕ್ಕೊಳ್ಳಿ, ಅಷ್ಟೇ ಸಾಕು. ನಿಮ್ಮಲ್ಲಿ ಹಳೆ ಪ್ರಶ್ನೆ ಪತ್ರಿಕೆ ಇದೆ ಅಂತ ಹೇಳಿದರೆ ಅದನ್ನು ನೋಡ್ಕೊಂಡು ಗುರುತನ್ನು ಹಾಕ್ಕೊಳ್ಳಿ. ಒಂದು ವೇಳೆ ನಿಮ್ಮಲ್ಲಿ ಇಲ್ಲ ಅಂತಾದರೆ ನಾನೇನು ಮಾಡ್ಕೊಂಡಿದ್ದೇನೆ ಅಂತ ಹೇಳಿದರೆ, ನಾನು ಗೂಗಲಲ್ಲಿ ಸರ್ಚ್ ಮಾಡಿ KSOU ಓಲ್ಡ್ ಕ್ವಶನ್ ಪೇಪರ್ಸ್ ಅಂತ ಹಾಕಿದೆ. ಓಲ್ಡ್ ಕ್ವಶನ್ ಪೇಪರ್ಸ್ ಅಂತ ಹಾಕಿದಾಗ ಅದು ಒಂದು ಪೇಜ್ ಓಪನ್ ಆಗ್ತದೆ. ಅಲ್ಲಿ ನಾವು ಯಾವ ನಮ್ಮ ಒಂದು ವಿಷಯ ಅಂತ ಬರಿಬೇಕು. BA ಪ್ರಥಮ ವರ್ಷದವರು ಫಸ್ಟ್ ಅಂತ ಹಾಕಿ, ಸೆಕೆಂಡಲ್ಲ ಅಲ್ಲಿ ಆಪ್ಷನ್ ಅವರು ಕೊಡ್ತಾರೆ, ಅದನ್ನೇ ನಾವು ಬರಿತಾ ಹೋಗಬೇಕು. ಫಸ್ಟ್ BA ಈಗ ಕ್ವಶನ್ ಪೇಪರ್ಸ್ ಅಂತ ಹಾಕಿದ ನಂತರ ವಿಷಯವನ್ನು ಕೇಳ್ತಾರೆ. ಈಗ ನಮಗೆ ಮೊದಲಿಗೆ ಸಮಾಜಶಾಸ್ತ್ರದ ವಿಷಯ ಬೇಕು. ನಾವು ಸಮಾಜಶಾಸ್ತ್ರ ಅಂತ ಹಾಕಿದ ಕೂಡ ಅಲ್ಲಿ ಬರ್ತದೆ, ಅಥವಾ ಸೋಷಿಯಾಲಜಿ ಅಂತ ಆ ರೀತಿ ಹಾಕಿಕೊಳ್ಳಿ. ಇಂಗ್ಲೀಷ್ನಲ್ಲಿ ಆದರೆ ಇಂಗ್ಲೀಷಲ್ಲಿ ಹಾಕ್ಕೊಳ್ಳಿ. ಸೋಷಿಯಾಲಜಿ ಅಂತ ಬಂದಾಗ ಅವರು ಎಲ್ಲ ಪ್ರಶ್ನೆ ಪತ್ರಿಕೆಗಳು ಒಂದರ ನಂತರ ಒಂದಿರ್ತದೆ. ಅಂದರೆ ವರ್ಷ ರೀತಿಯಲ್ಲಿ 2024ರ ಪ್ರಶ್ನೆ ಪತ್ರಿಕೆ, 2023ರ ಪ್ರಶ್ನೆ ಪತ್ರಿಕೆ, 2022ರ ಪ್ರಶ್ನೆ ಪತ್ರಿಕೆಯನ್ನು ಆಯ್ಕೆ ಮಾಡಿಕೊಳ್ಳಿ. ಅದರಲ್ಲೂ ಕೂಡ 1 ವರ್ಷದಲ್ಲಿ 2 ಪರೀಕ್ಷೆಗಳಾಗ್ತದೆ. ಒಂದು ಅಕ್ಟೋಬರ್ ನವೆಂಬರ್ ಪರೀಕ್ಷೆ, ಮತ್ತೊಂದು ಮಾರ್ಚ್ ಏಪ್ರಿಲ್ ಅಥವಾ ಏಪ್ರಿಲ್ ಮೇಯಲ್ಲಿ ಆಗುವಂತಹ ಪರೀಕ್ಷೆ. ಆ ಎರಡೂ ಸಲ ಆಗುವಂಥ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕೂಡ ಅಲ್ಲಿರ್ತದೆ. ಅದನ್ನು ನೋಡಿಕೊಂಡು ನೀವು ಗುರುತನ್ನು ಹಾಕ್ಕೊಳ್ಳಿ. ನೀವು ಹೆಚ್ಚು ಆದ್ಯತೆ ಕೊಡಬೇಕಾಗಿರುವಂಥದ್ದು ನಿಮ್ಮ ಒಂದು ಸೈಕಲ್ ಯಾವ ವರ್ಷಕ್ಕೆ ನೀವು ಯಾವ ಸಮಯಕ್ಕೆ ನೀವು ಆಯ್ಕೆ ಮಾಡ್ಕೊಂಡಿದ್ದರೆ. ಈಗ ನೀವು ಜನವರಿ ಸೈಕಲ್ನ ಒಂದು ಆಯ್ಕೆ ಮಾಡ್ಕೊಂಡಿದ್ರೆ ನಿಮಗೆ ಅಕ್ಟೋಬರ್ ನವೆಂಬರ್ ತಿಂಗಳಿನಲ್ಲಿ ಪರೀಕ್ಷೆಗಳಿರುವಂಥದ್ದು. ಆ ಒಂದು ಪ್ರಶ್ನೆ ಪತ್ರಿಕೆಯನ್ನೇ ಹೆಚ್ಚು ನೀವು ಪ್ರಿಫರ್ ಮಾಡಬೇಕಾಗ್ತದೆ. ಅದಾದ ನಂತರ ಏಪ್ರಿಲ್ ಮೇಯಲ್ಲಿ ಯಾರಿಗೆಲ್ಲ ಪರೀಕ್ಷೆಗಳಿದೆ ಅವರು ಏಪ್ರಿಲ್ ಮೇಯ ಪ್ರಶ್ನೆ ಪತ್ರಿಕೆಯನ್ನು ಹೆಚ್ಚು ನೋಡಿಕೊಳ್ಳಿ. ಆದರೆ ಇದನ್ನು ಕೂಡ ನೋಡಿಕೊಳ್ಳಿ, ಒಮ್ಮೆ ನೋಡಿಕೊಂಡು ಇದರಲ್ಲಿ ಕೂಡ ಅವರು ಆ ಪ್ರಶ್ನೆಯನ್ನು ಕೊಟ್ಟಿದ್ದಾರಾ ಎನ್ನುವಂಥದ್ದು ನಿಮಗೆ ಒಂದು ಅಂದಾಜು ಸಿಗ್ತದೆ. ಯಾವ ಪ್ರಶ್ನೆಗಳೆಲ್ಲ ತುಂಬಾ ಮುಖ್ಯವಾಗಿದೆ ಅಂತ ನಿಮಗೆ ಗೊತ್ತಾಗ್ತದೆ. ಅದಾದ ನಂತರ ಗುರುತನ್ನು ಹಾಕ್ಕೊಂಡಿರ್ತೀರಿ. ಬ್ಲಾಕ್ 1ರಿಂದ 3 ಪ್ರಶ್ನೆಗಳು ನಿಮಗೆ ಯಾವುದು ಅಂತ ಗೊತ್ತಾಯಿತು. ಆ ಪ್ರಶ್ನೆಗೆ ಮೊದಲಿಗೆ ನೀವು ಮಾಡಬೇಕಾಗಿರುವಂಥದ್ದು ಪಾಯಿಂಟ್ಸನ್ನು ಬರೀರಿ. ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಅದರಲ್ಲಿರುವಂತಹ ಪಾಯಿಂಟ್ಸ್ಗಳನ್ನು ಬರೀರಿ. ಒಂದು ವೇಳೆ ನಿಮ್ಮಲ್ಲಿ ಬುಕ್ ಇಲ್ಲ ಅಂತಾದರೆ ನೀವು ಈ ರೀತಿಯ ಒಂದು ವಿಡಿಯೋವನ್ನು ನೋಡ್ಕೊಳ್ಳಿ. ಅದರಲ್ಲಿ ನಾನು ಪ್ರತಿಯೊಂದು ಪ್ರಶ್ನೆಯನ್ನು ವಿವರಿಸುವಾಗ ಪಾಯಿಂಟ್ಸನ್ನು ಸರಿಯಾಗಿ ಹೇಳ್ತಾ ಹೋಗ್ತೇನೆ. ಆ ಪಾಯಿಂಟ್ಸನ್ನು ಬರೀರಿ, ವಿವರಣೆಯನ್ನು ಬರಿಬೇಡಿ. ನಿಮ್ಮ ಒಂದು ಪಾಯಿಂಟ್ಸ್ ಬುಕ್ಕಲ್ಲಿ ವಿವರಣೆಯನ್ನು ಬರೆಯುವಂಥದ್ದು ಬೇಡ. ನೀವು ಬರಿಬೇಕಾಗಿರುವಂಥದ್ದು ಅದರ ಪಾಯಿಂಟ್ಸ್ ಮಾತ್ರ. ಈಗ ಉದಾಹರಣೆಗೆ ನಾನು ನಿಮಗೆ ಹೇಳ್ತಾ ಇರುವಂಥದ್ದು, ಈಗ ಸಮಾಜಶಾಸ್ತ್ರ ಅಂತ ಬಂದಾಗ ಅಲ್ಲಿ ಮುಖ್ಯವಾಗಿರುವಂಥದ್ದು ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಅಂತ ಬಂದಾಗ ಅದರಲ್ಲಿರುವಂತಹ ಪಾಯಿಂಟ್ಸ್ ಯಾವ ಪಾಯಿಂಟ್ಸ್ ಇದೆ? 1, ಸಮಾಜಕ್ಕೆ ಸಂಬಂಧಿಸಿದ ನಂಬಲರ್ಹವಾದ ಜ್ಞಾನವನ್ನು ಸಮಾಜಶಾಸ್ತ್ರ ನೀಡುತ್ತದೆ ಎನ್ನುವಂಥದ್ದು 1 ಪಾಯಿಂಟ್ಸ್ ಬರೀರಿ. 2ನೇ ಪಾಯಿಂಟ್ಸಲ್ಲಿ ಸಮಾಜದ ಸ್ಥಿತಿಗಳಿಗೆ ಸಂಬಂಧಿಸಿದಂತೆ ನಿರ್ದಿಷ್ಟ ಮಾಹಿತಿಯನ್ನು ಒದಗಿಸುತ್ತದೆ ಎನ್ನುವಂಥದ್ದು 2 ಪಾಯಿಂಟ್ಸಲ್ಲಿ ಬರೀರಿ. ಈ ರೀತಿಯಾಗಿ ಪಾಯಿಂಟ್ಸ್ ರೀತಿಯಲ್ಲಿ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರೀತಾ ಹೋಗಿ. ನೀವು ಆಯ್ಕೆ ಮಾಡಿಕೊಂಡಿರುವಂತಹ 3 ಪ್ರಶ್ನೆಗಳಿಗೆ ಪಾಯಿಂಟ್ಸನ್ನು ಬರ್ಕೊಂಡು ಮೊದಲಿಗೆ ಎಲ್ಲ ಪಾಯಿಂಟ್ಸನ್ನು ಬರಿತಾ ಹೋಗಿ. ಓದುವಂಥದ್ದಲ್ಲ, ಮೊದಲಿಗೆ ತಯಾರಿಯನ್ನು ಮಾಡಿಕೊಳ್ಬೇಕು. ಪರೀಕ್ಷೆ ಅಂತ ಬಂದಾಗ ಮೊದಲಿಗೆ ತಯಾರಿಯನ್ನು ಮಾಡಿಕೊಳ್ಳುವಂಥದ್ದು. ಆ ತಯಾರಿಯೆಲ್ಲ ಆದಮೇಲೆ ನೀವು ಓದಲಿಕ್ಕೆ ಆರಂಭ ಮಾಡಬೇಕು. ಈ ಪಾಯಿಂಟ್ಸ್ ಬರಿತೀರಲ್ವ, ಪಾಯಿಂಟ್ಸ್ ಎಲ್ಲ ಬರೆದ ನಂತರ ಆ ಪ್ರಶ್ನೆಯ ಜೊತೆಗೆ ಪಾಯಿಂಟ್ಸನ್ನು ನೀವು ಕಲಿಬೇಕು ಅಂತ ಹೇಳಿದರೆ ಅರ್ಥ ಮಾಡಿಕೊಂಡು ಕಲಿಯುವಂಥವರಾದರೆ ಅರ್ಥ ಮಾಡಿಕೊಂಡು ಕಲೀರಿ. ಒಂದು ವೇಳೆ ನನಗೆ ಆ ರೀತಿ ಆಗ್ತಾ ಇಲ್ಲ ಅಂತಾದರೆ ನೀವು ಬಾಯ್ಪಾಠ ಮಾಡಿ ಆದರೂ ಆ ಪಾಯಿಂಟ್ಸನ್ನು ಸರಿಯಾಗಿ ಕಲಿಬೇಕು. 7-8 ಪಾಯಿಂಟ್ಸ್ಗಳಿದ್ದರೆ 7-8 ಪಾಯಿಂಟ್ಸ್ ಕೂಡ ನಿಮಗೆ ಬರಬೇಕು. ಈ ರೀತಿಯಾಗಿ ಪಾಯಿಂಟ್ಸನ್ನು ಮೊದಲಿಗೆ ಕಲಿತುಕೊಂಡ್ರೆ ತುಂಬಾ ಸುಲಭ ಆಗ್ತದೆ ಸ್ನೇಹಿತರೆ. ಏನೂ ಕಷ್ಟ ಇಲ್ಲ. ಎಲ್ಲ ವಿಷಯಗಳನ್ನು ಕೂಡ ಪಾಸ್ ಮಾಡಲಿಕ್ಕೆ ಏನೂ ಕಷ್ಟ ಇಲ್ಲ.
ಸ್ವಲ್ಪ ಪ್ರಯತ್ನ ಮಾಡಬೇಕು, ಹಾಗೆ ಅದಕ್ಕೆ ಸ್ವಲ್ಪ ತಯಾರಿಯನ್ನು ಕೂಡ ಮಾಡಿಕೊಳ್ಬೇಕು. ಏನೂ ಕೂಡ ಚಿಂತೆ ಬೇಡ, ಟೆನ್ಷನ್ ಮಾಡ್ಕೊಳ್ಬೇಡಿ. ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಯಾವುದು ಕೂಡ ಓದಲಿಕ್ಕಾಗೋದಿಲ್ಲ. ಒಂದು ವೇಳೆ ನೀವು ಟೆನ್ಷನ್ ಮಾಡ್ಕೊಳ್ತಾ ಓದ್ತಾ ಇದ್ದರೆ ಓದಿದ್ದು ಕೂಡ ನೆನಪಿಗೂ ಕೂಡ ಬರೋದಿಲ್ಲ. ಒಂದು ವೇಳೆ ಓದಿದರೂ ಕೂಡ ಅದೆಲ್ಲ ಕೂಡ ಮರೆತು ಹೋಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಭಯ ಪಡಬೇಡಿ, ಆರಾಮದಲ್ಲಿರಿ. ನಿಮ್ಮ ಮನಸ್ಸಿಗೆ ನೀವು ಧೈರ್ಯವನ್ನು ಕೊಡ್ತಾ ಇರಿ. ಇಲ್ಲ, ನಾನು ಮಾಡ್ತೇನೆ, ನಾನು ಕಲಿತೇನೆ, ನಾನು ಅದಕ್ಕೆ ಪಾಯಿಂಟ್ಸ್ ಬರೆದು ತಯಾರಿಯನ್ನು ಮಾಡ್ತೇನೆ ಅಂತ ನೀವು ಹೇಳ್ತಾ ಹೋಗಿ. ಆವಾಗ ಖಂಡಿತವಾಗಿಯೂ ಕೂಡ ನಿಮಗೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿ ದಿವಸ 1 ಗಂಟೆಗಳ ಕಾಲ ನೀವು KSOU ಪರೀಕ್ಷೆಗಾಗಿ ತೆಗೆದಿಡಬೇಕು. ಅಂದರೆ 1 ಗಂಟೆ, ಪ್ರತಿ ದಿವಸ 1 ಗಂಟೆ KSOU ಪರೀಕ್ಷೆಯ ತಯಾರಿಯನ್ನು ನೀವು ಮಾಡಬೇಕು. ಪ್ರತಿ ದಿವಸ ಒಂದು ಪ್ರಶ್ನೆಯ 7-8 ಪಾಯಿಂಟ್ಸ್ಗಳನ್ನಾದರೂ ಕೂಡ ನೀವು ಕಲಿಬೇಕು. ಈ ರೀತಿಯಾಗಿ ಕಲಿಯೋದ್ರಿಂದ ಪರೀಕ್ಷೆಗೆ ತುಂಬಾ ಸುಲಭ ಆಗ್ತದೆ. ಹಾಗೆ ಪರೀಕ್ಷೆ ಸಮಯದಲ್ಲಿ ಓದಬೇಕಾದ್ರೆ ಎಲ್ಲ ಕೂಡ ನೆನಪಿಗೆ ಬರ್ತದೆ. ಅದನ್ನು ಓದಲಿಕ್ಕೂ ಕೂಡ ಏನು ಕಷ್ಟ ಕೂಡ ಆಗೋದಿಲ್ಲ ಸ್ನೇಹಿತರೆ. ಈ ರೀತಿಯಾಗಿ ಮಾಡಿಕೊಳ್ಳಿ. ಎಲ್ಲವನ್ನು ಓದ್ಕೊಳ್ಬೇಕು ಅಂತ ಇಲ್ಲ, ಕೆಲವೊಂದನ್ನಷ್ಟೇ ಓದ್ಕೊಂಡ್ರೆ ಸಾಕು. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.